ಕಮಿಟಿ ಮಾನ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಸಿ ಟಿ ದೇವೇಗೌಡರವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಮಾಜಿ ಸಚಿವರುಗಳೇ, ಮಾಜಿ ಶಾಸಕರುಗಳೇ, ಮಹಿಳಾ ಅಧ್ಯಕ್ಷರುಗಳೇ, ಮಹಿಳಾ ಪದಾಧಿಕಾರಿಗಳೇ, ಮಾನ್ಯ ಶಾಸಕರುಗಳೇ, ಇಲ್ಲಿ ಸೇರಿರ್ತಕ್ಕಂಥ ಸುದ್ದಿ ಮಾಧ್ಯಮದ, ದೃಶ್ಯ ಮಾಧ್ಯಮದ ಎಲ್ಲ ಬಂಧುಗಳೇ, ಹಿರಿಯರೇ, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಮಹನೀಯರೇ, ದಯವಿಟ್ಟು ಜಾತ್ಯತೀತ ಜನತಾದಳಕ್ಕೆ, ಜಾತ್ಯತೀತ ಜನತಾದಳಕ್ಕೆ, ಜಾತ್ಯತೀತ ಜನತಾದಳಕ್ಕೆ ಶ್ರೀ ಕುಮಾರಣ್ಣವರಿಗೆ, ಶ್ರೀ ಕುಮಾರಣ್ಣವರಿಗೆ ದಯವಿಟ್ಟು ಶಾಂತ ರೀತಿಯಿಂದಿರಲಿ. ಶ್ರೀ ದೇವೇಗೌಡ ಅಪ್ಪಾಜಿ ಅವರಿಗೆ, ಶ್ರೀ ದೇವೇಗೌಡ ಅಪ್ಪಾಜಿ ಅವರಿಗೆ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಮಾನ್ಯರೇ, ಇವತ್ತು ಇಲ್ಲಿ ನಮ್ಮ ಪಕ್ಷದ ಮಾನ್ಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಕೇಂದ್ರ ಸಚಿವರಾಗಿದ್ದಾರೆ. ಅವರು ಮಾತು ಕೇಳಬೇಕಂತಾನೆ ನಮ್ಮೆಲ್ಲರಿಗೆ ಹೇಳೋದು. ಅವರಿಂದ ನಮ್ಮ ಪಕ್ಷಕ್ಕೆ ಅಷ್ಟೇ ಅಲ್ಲ, ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಮಹನೀಯರಿಗೆ ಅತ್ಯಂತ ಸಂತೋಷವನ್ನು ತಂದಿದೆ ಅಂತ ಹೇಳಿ ಕುಮಾರಣ್ಣಂತ ಜನಪ್ರಿಯ ಮುಖ್ಯಮಂತ್ರಿಗಳು, ಆಗಿನ ಮುಖ್ಯಮಂತ್ರಿಗಳು, ಈಗಿನ ಯೂನಿಯನ್ ಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಕುಮಾರಣ್ಣವರು ಅತ್ಯಂತ ಜನಪ್ರಿಯ ನಾಯಕರು. ಅವ್ರ ಭಾವನೆ ಏನಿತ್ತು ಅಂತ ಹೇಳಿದ್ರೆ, ಎಲ್ಲ ವರ್ಗ, ಎಲ್ಲ ಜಾತಿ ಜನಾಂಗದ ಮನಸ್ಸಿನಿರ್ತಕ್ಕಂಥ ಮಾನಶ್ರೀ ಕುಮಾರಣ್ಣವರು, ನಾವು ಚುನಾವಣೆಗೆ ಹೋಗಿದ್ವಿ. ಅವರು ಚುನಾವಣೆಯಲ್ಲಿ ಎಲ್ಲ ತಾಲೂಕುಗಳಲ್ಲಿ ಹೋಗಿ ಅವರಿಗೆ ಇರ್ತಕ್ಕಂಥ ಬಂದ್ವಿ. ಅವರಿಗೆ ಎಷ್ಟು ಜನ ಬೆಂಬಲ ಇತ್ತಂತೆ, ಯಾವಲ್ಲೇ ಕೂದಲು ಕೂಡ ಕುಮಾರಣ್ಣರಿಗೆ ಓಟ್ ಹಾಕ್ತೀವಿ ಅಂತ ಹೇಳ್ತಿದ್ರು. ಯಾವುದರಲ್ಲೇ ಹೋಗಿ ಯಾವುದಾದ್ರೂ ಜನ ನಾವು ಕುಮಾರಣ್ಣನ ಬಿಟ್ಕೊಡೋದಿಲ್ಲ, ನಾವು ಕುಮಾರಣ್ಣಗೆ ಓಟ್ ಹಾಕ್ತೀವಿ ಅಂತಕ್ಕಂಥ ಭಾವನೆ ವ್ಯಕ್ತಪಡಿಸಿದ್ರು. ಅಂತ ಅಭಿಪ್ರಾಯ ಕುಮಾರಣ್ಣನವರು ಇಷ್ಟು ಜನಪ್ರಿಯರಾದಂತ ನಮಗೆ ಗೊತ್ತಿರಲಿಲ್ಲ. ಮಂಡ್ಯದಲ್ಲಿ ಬಹಳ ಜನ ಸೋತರ ಅಂತ ಹೇಳಿ ಬಹಳ ಜನ ಅನ್ಕೊಂಡಿದ್ರು. ನಾವು ಜನಸಾಮಾನ್ಯರ ಹತ್ರ ಹೋಗಿ ನೋಡಿ ಬಂದ್ವಿ. ನಮಗೆ ಅವತ್ತೇ ಅನಿಸ್ತು, ನಾವು ಇಲ್ಲಂದ್ರೆ ಮಕ್ಕಳು ಏನು ಕಾರ್ಯಕ್ರಮದಲ್ಲಿ ಹೇಳಿದ್ವಿ, ಸನ್ಮಾನಿಸಿದ ಕುಮಾರಣ್ಣವರು 3 ಲಕ್ಷಕ್ಕಿಂತ ಅಧಿಕ ಮತಗಳಿಂದ ಜೈವೇರಿ ಹಾಕ್ತಕ್ಕಂಥ ಮಾತನ್ನ ಹೇಳಿದ್ದೇವೆ. ಅದೇ ರೀತಿಯಲ್ಲಿ ಸನ್ಮಾನಿಸಿದ ಕುಮಾರಣ್ಣವರು 3 ಲಕ್ಷಕ್ಕೂ ಅಧಿಕ ಬಹುಮತದಿಂದ ಗೆದ್ದಿರ್ತಕ್ಕಂಥದ್ದು ಕರ್ನಾಟಕ ರಾಜ್ಯದ ಜನತೆಗೆ ಅತ್ಯಂತ ಸಂತೋಷ ತರ್ತಕ್ಕಂಥದ್ದೇನಂತೇಳಿ ಭಾವಿಸ್ತೇನೆ. ಬಹುಶಃ ಇದೊಂದು ದೊಡ್ಡ ಅವಕಾಶ ಸನ್ಮಾನಿಸಿದ ಕುಮಾರಣ್ಣವರಿಗೆ ಸಿಕ್ಕಿದೆ. ಅವರು ಈಗ ಸುಮ್ಮನೆ ಬಿಡುವುದಿಲ್ಲ. ಅವರು ಒಂದೇ ದಿನ, ಯಾವ ದಿನ ಅವರು ಪ್ರಮಾಣ ವಚನ ತಗೊಂತಾರ, ಪ್ರಮಾಣ ವಚನ ತಗೊಂಡು 24 ತಾಸಿನಲ್ಲಿ ಕುದುರೆ ಮುಖದ ಅದಿರಿಗೆ ಸಹಿ ಮಾಡ್ತಾರಂದ್ರೆ ಕರ್ನಾಟಕ ರಾಜ್ಯಕ್ಕೆ ನಮ್ಗೆ ಒಳ್ಳೇದಾಗೇ ಅಂತಕ್ಕಂಥದ್ದು ನಮಗನಿಸ್ತದೆ. ನಾವು ಕುಮಾರಣ್ಣರವರನ್ನ ರಾಜ್ಯದ ಜನತೆ ಬಹಳ ನಿರೀಕ್ಷೆ ಮಾಡಿದ್ದಾರೆ. ಅವರು ನಿರೀಕ್ಷಿತಕ್ಕಂತೆ ಕೆಲಸ ಮಾಡ್ತಾರೆ ಅಂತಕ್ಕಂಥದ್ದು ನಮ್ಗೆ ಆತ್ಮವಿಶ್ವಾಸ ಇದೆ. ಬಹುಶಃ ಎಲ್ಲ ನಮ್ಮ ಪಕ್ಷದ ಮುಖಂಡರು ಕೂಡ, ನಮ್ಮೆಲ್ಲರೂ ಕೂಡ ನಮ್ಗೆ ಆ ಭಾವನೆ ಇದೆ. ಕುಮಾರಣ್ಣವರು ಮುಂದೆ ಬರ್ತಕ್ಕಂಥ ದಿನಮಾನಗಳಲ್ಲಿ ಇವತ್ತು ನಾವು 3 ಜನ ಇಬ್ಬರು ಗೆದ್ದಿರಬಹುದು. ಮುಂದೆ ಬರ್ತಕ್ಕಂಥ ದಿನಮಾನಗಳಲ್ಲಿ ಸುಮಾರು 20 ಜನಕ್ಕೆ ನಾವು ಅಧಿಕ ಜನ ನಾವು ಪಾರ್ಲಿಮೆಂಟ್ಗೆ ಹೋಗಂತ ವ್ಯವಸ್ಥೆ ಆಗ್ತದೆ ಅಂತಕ್ಕಂಥದ್ದು ನೀವು ಗಮನಿಸ್ತಾ ಬಯಸ್ತೇನೆ. ಕುಮಾರಣ್ಣವರು ಅಷ್ಟು ಸುಲಭ ಇಲ್ಲ. ಅತ್ಯಂತ ಜನಪ್ರಿಯನು ಮತ್ತೆ ಅಷ್ಟೇ ಸಂಘಟನೆ ಮಾಡ್ತಕ್ಕಂಥ ಶಕ್ತಿ ಇರ್ತಕ್ಕಂಥವ್ರಂದ್ರೆ ಸನ್ಮಾನ್ಯ ಶ್ರೀ ಕುಮಾರಸ್ವಾಮಿ ಅವರು. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬಹಳ ದೊಡ್ಡ ಮಟ್ಟದ ಸಂಘಟನೆಯನ್ನು ಮುಂದೆ ಬರ್ತಕ್ಕಂಥ ದಿನಮಾನಗಳಲ್ಲಿ ನಮ್ಮ ಪಕ್ಷಕ್ಕೊಂದು ದೊಡ್ಡ ಶಕ್ತಿ ಬಂದಿದೆ ಅಂತಕ್ಕಂಥ ಮಾತನ್ನು ಹೇಳಿ ನೀವೆಲ್ಲರೂ ಕುಮಾರಣ್ಣನ ಮಾತು ಕೇಳೋದಕ್ಕೆ ನೀವೆಲ್ಲರೂ ಕುಂತಿದ್ದೀರಿ. ಅವ್ರ ಮಾತು ಕೇಳಬೇಕು
ನೋಡ್ಬೇಕಂತ ನಿಮ್ಮೆಲ್ಲರಿಗೂ ಆಸೆ ಇದೆ. ನಾನು ಹೆಚ್ಚು ಮಾತಾಡಕ್ ಹೋಗೋದಿಲ್ಲ. ಇಷ್ಟು ಮಾತಾಡ ಅವಕಾಶ ಕೊಟ್ಟಿರ್ತಕ್ಕಂಥ ಕುಮಾರಣ್ಣವರಿಗೂ ಸೇರ್ತಕ್ಕಂಥ ತಮಗೂ ಸುದ್ದಿ ಮಾಧ್ಯಮದವರು ಎಲ್ಲರಿಗೂ ಗೌರವಪೂರ್ವಕವಾದಂತ ಇದರಲ್ಲಿ ನಮಸ್ಕಾರ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.